ಹಿಂದೆ ಇಂದಿರಾ ಗಾಂಧೀಜಿ ಅವ್ರ ಹಿಂದೆ ಅಡ್ಡಾಡ್ತಿದ್ದಿಲ್ಲ ಅಂಥ ಜನ ಇವರು. ಇದರಲ್ಲಿ ಒಂದೇ ಮಾತನ್ನು ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಅವ್ರ ನಂತರದಲ್ಲಿ ಯಾರು ಅನ್ನೋದು ಯಾರು ಉತ್ತರ ಇಲ್ಲ. ಹೇಳ್ತಾರೆ ಅಷ್ಟೇ ಅವ್ರು, ಇವರಿದ್ದಾರೆ ಅವರಿದ್ದಾರೆ. ಅವ್ರು ಯಾರಿದ್ದರೂ ಮಮತಾ ಅವರ ಒಂದು ಆಶೀರ್ವಾದದಿಂದ ಆರಿಸಿ ಬಂದಂಥವ್ರು, ಅವರ ಒಂದು ನೆರಳಿನಲ್ಲಿ ಬೆಳೆದಂಥವ್ರು ಇದ್ದಂಥವ್ರು. ಹೀಗಾಗಿ ಇದು ನಾಳೆ ಏನೋ ಹೆಚ್ಚು ಕಡಿಮೆ ಆದರೂ ಮಮತಾ ನಂತರ ಯಾರು ಉತ್ತರಾಧಿಕಾರಿ ಯಾರು ಅಂದಾಗ ಅವರು ತಮ್ಮ ಅಳಿಯನನ್ನು ಅಭಿಷೇಕ್ ಬ್ಯಾನರ್ಜಿಯನ್ನು ಬೆಳೆಸ್ತಾ ಇದ್ದಾರೆ ಅಂತ ಭಾಳಷ್ಟು ಜನರ ಅಭಿಪ್ರಾಯ ಇದೆ. ಮತ್ತು ಅದ್ರ ವಿರೋಧದ ಪರಾನು ಅದ. ಮತ್ತು ಇಂದಿರಾ ಗಾಂಧಿಯವರು ಕಾಂಗ್ರೆಸ್ಸನ್ನು ದಿವಾಳಿ ಎಬ್ಸಿದ್ದು ಹೆಂಗೆ ಅಂದ್ರೆ ನಾವು ತಮ್ಮ ನಂತರ ತಮ್ಮ ಮಗ ಬರಲಿ ತಮ್ಮ ಮೊಮ್ಮಗ ಬರಲಿ ಅಂತ ಅಂದಾಗ ಅದಕ್ಕೆ ಹೊಡೆದು ಬಿತ್ತು, ಅನೇಕ ತಪ್ಪುಗಳದು, ಒಳ್ಳೆ ನಾಯಕರು ಬಿಟ್ಟು ಹೋಗಿಬಿಟ್ರು ಅದನ್ನು ಕಾಂಗ್ರೆಸ್ಸನ್ನು. ಹೀಗಾಗಿ ಕಾಂಗ್ರೆಸ್ ಇವತ್ತು ಬಿ ಜೆ ಪಿ ಅಂತಹ ಅಥವಾ RSSದ ಒಂದು ಕೈಗೊಂಬೆ ಬಿ ಜೆ ಪಿ ಅಂತಹ ಒಂದು ಆಡಳಿತದ ವಿರುದ್ಧ ಸೋಲ್ತಾ ಇದ್ದಾರೆ. ಇದು ಕಾರಣದ ಕಾಂಗ್ರೆಸ್ ಮಾಡಿದಂಥ ಇಂದಿರಾ ಗಾಂಧಿಯವರು ಮಾಡಿದ ತಪ್ಪುಗಳು. ಹಾಗೆ ಇವತ್ತು ಬ್ಯಾನರ್ಜಿ ಅವ್ರ ನಂತರ ಯಾರು ಅನ್ನಿಸೋದು ಇವತ್ತು ಅದು ದೊಡ್ಡ ಪ್ರಶ್ನೆ ಅದ. ಮತ್ತು ಇದು ನಾವು ಅನ್ಬೋದು ಇಲ್ಲರಿ ಇಲ್ಲಿಯೂ ಕುಟುಂಬವಾದದಲ್ಲ ಹಂಗೆ ಹೀಗೆ ಅನ್ಬೋದು, ಅದು ಇಲ್ಲಂತಲ್ಲ. ಅದಕ್ಕೆ ಈಗ ಇವರು ಇಂಥ ಸಂದರ್ಭದಲ್ಲೇ ಅಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ಈ ಪ್ರಶ್ನೆ ಆದಾಗ ಇನ್ನೂ ವಯಸ್ಸದವ್ರಿಗೆ ಆವತ್ತು ಬೇರೆ ಯಾವುದು ಪ್ರಶ್ನೆ ಹೇಳೋದು ಹಿಂದಿಲ್ಲ ಬರೋದನ್ನು. ಅದಕ್ಕೆ ಅವರು ಏನೋ ಒಂದು ಪ್ಲ್ಯಾನ್ ಮಾಡ್ತಾಯಿದ್ರು. ಒಳ್ಳೆಯ ಬುದ್ಧಿವಂತ ಮಗಳು ಮತ್ತು ದಿಟ್ಟ ಹೋರಾಟಗಾರ್ತಿ ಇವೆಲ್ಲ ಖರೇನರೆ. ಅದ್ರ ಜೊತೆಗೆ ಒಂದು ಯಾವುದನ್ನು ಆದರೂ ತಾನು ಸಾಧಿಸಬೇಕಾದ್ರೆ ಏನೋ ಒಂದು ಮಾಡ್ತಾ ಇರ್ತಾರೆ. ಮತ್ತು ಇಂಡಿಯಾದ ಜೊತೆಗೆ ಪೂರ್ಣ ಪ್ರಮಾಣದಲ್ಲೇ ಇವರು ಹೋರಾಟ ಮಾಡಿಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂತಂದ್ರೆ ಇಂಡಿಯಾ ಗಠಬಂಧನ ಮಾಡಿದರು, ನಿತೀಶ್ ಅವ್ರಿಗೆ ಸಪೋರ್ಟ್ ಮಾಡಿದರು, ಅದು ಸಪೋರ್ಟ್ ಮಾಡಲಿಲ್ಲ, ಅದು ಮಾತು ಬೇರೆ. ಆದರೂ ಮಾಡೋದಿಲ್ಲ, ಯಾವ ಪ್ರಮಾಣದಲ್ಲಿ ಮಾಡಬೇಕಿತ್ತು ಅದಾಗಲಿಲ್ಲ. ಇಲೆಕ್ಷನ್ ಸಂದರ್ಭದಲ್ಲೂ ತನ್ನ ರಾಜ್ಯ ನೋಡಿಕೊಂಡ್ರು. ಲೋಕಸಭೆ ಇಲೆಕ್ಷನ್ದಲ್ಲೇ ಈ ವಿಶೇಷವಾಗಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣ ಅವರು ರಾಹುಲ್ ಗಾಂಧಿಯವರು ನಾನು ನಾಯಕ ಆಗ್ತಾರೆ ಅಂತ ಎಲ್ಲೂ ಹೇಳಿಲ್ಲ. ಮತ್ತು ಯಾರೂ ಅವರನ್ನು ನಾಯಕರಂತ ಘೋಷಣೆಯೂ ಮಾಡಲಿಲ್ಲ. ಭಾಳ ಗಮನಿಸಬೇಕಂತ ವಿಷಯ. ಯಾರೂ ಘೋಷಣೆ ಮಾಡಲಿಲ್ಲ. ಯಾರು SP ಅಖಿಲೇಶ್ ಯಾದವ್ ಆಗಿರ್ಬೋದು, ನಿತೀಶ್ ಅವರಾಗಿರ್ಬೋದು, ಅಥವಾ ಇವತ್ತಿನ ಈ ಬ್ಯಾನರ್ಜಿ ಅವರಾಗಿರ್ಬೋದು, ಅವರು ಹೇಳಿದ್ರಿ. ಇವ್ರ ಹೆಸರು ಹೇಳಿಲ್ಲ, ರಾಹುಲ್ ಗಾಂಧಿ ಹೆಸರು ಹೇಳಿಲ್ಲ. ಅವರು ಹೇಳಿದಂಥ ಹೆಸರು ಖರ್ಗೆ ಅವ್ರನ್ನು. ವಯಸ್ಸಾಗಿದ್ದು ಇರಲ್ಪ ಹೆಡ್ ಇದ್ದಾಗಿದ್ದಾರೆ, ಕಾಂಗ್ರೆಸ್ನ ವಾರಸ್ದಾರ ಅವರಪ್ಪ ಅನ್ನೋ ಮಾತಾಡಿದರು. ಇಂಥವ್ರನ್ನೆಲ್ಲರನ್ನೂ ತಮ್ಮ ಒಳಗೆ ತೊಗೊಂಡು ಪಾದಯಾತ್ರೆ ಮತ್ತು ಬಸ್ ಯಾತ್ರೆ ಮೂಲಕ ತಾವು ಸ್ವತಃ ಲೀಡರ್ ಆದವರು. ರಾಹುಲ್ ಗಾಂಧಿಯವ್ರನ್ನ ಯಾರು ಲೀಡರ್ ಮಾಡಿಲ್ಲ, ಮತ್ತು ಇವ್ರನ್ನ ಲೀಡರ್ ಅಂತ ಹೇಳ್ಕೊಡೋದಿಲ್ಲ ಅವರು. ಇದನ್ನು ಭಾಳ ಗಮನಿಸಬೇಕಾಗಿದ್ದು. ಮತ್ತು ಇನ್ನೊಂದು ಕಾಂಗ್ರೆಸ್ನ ಬಗ್ಗೆ ಒಂದು ಮಾತು ಹೇಳೋದಪ್ಪ ಅಂದ್ರೆ ಅದು ರಾಷ್ಟ್ರೀಯ ಪಕ್ಷ. ಇದರಲ್ಲಂತೂ ಭಿನ್ನವಾದ ಯಾರ್ದೂ ಇಲ್ಲ. ಕಡಿಮೆ ಸೋತಿರ್ಬೋದು, ಗೆದ್ದಿರ್ಬೋದು, ಮತ್ತಿನ ಆಗಿರ್ಬೋದು, 400 ದಾಟಿ ಗೆದ್ದಿರೋದು. ಇದುವರೆಗೆ BJP ಇತಿಹಾಸ ಇಲ್ಲ. 400 ಪಾರ್